ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾವು ಈ 5 ಸ್ಟಿಚಸ್ನ ಹೇಗೆ ಹಾಕೋದು ಅಂತ ನೋಡ್ತಿದೀವಿ. ಫಸ್ಟ್ ಹೆರಿಂಗ್ ಬೋನ್ ಸ್ಟಿಚ್ ಅಂಡ್ ಡಬಲ್ ಹೆರಿಂಗ್ ಬೋನ್ ಸ್ಟಿಚ್, ನೆಕ್ಸ್ಟ್ ಕ್ರಿಸ್ ಕ್ರಾಸ್ ಬಾರ್ಡರ್ ಸ್ಟಿಚ್ ಅಂತ, ಅಂಡ್ ಇನ್ನೊಂದು ಸ್ಪೈಡರ್ ಸ್ಟಿಚ್ ಅಥವಾ ಸ್ಪೈಡರ್ ವೆಬ್ ಅಂತ ಹೇಳ್ತೀವಿ, ಅಂಡ್ ನೆಕ್ಸ್ಟ್ ಬಟರ್ಫ್ಲೈ ಸ್ಟಿಚ್. ಬನ್ನಿ ಇವಾಗ ಈ 5 ಸ್ಟಿಚಸ್ನ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಹೆರಿಂಗ್ ಬೋನ್ ಸ್ಟಿಚ್. ಸೊ ಈ ಸ್ಟಿಚ್ ಹಾಕೋದಕ್ಕೆ ನಾನು 2 ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಮೇಲಿನ ಲೈನ್ ಅಲ್ಲಿ ದಾರನ ಮೇಲೆ ತಗೊಂಡು ಈ ತರ ಕ್ರಾಸ್ ಆಗಿ ಹಿಡ್ಕೊಳ್ಳಿ. ನೀವು ಕ್ರಾಸ್ ಆಗಿ ಹಿಡ್ಕೊಂಡು ನೀಡಲ್ ನ ಸೊ ರೈಟ್ ಇಂದ ಲೆಫ್ಟ್ ಕಡೆ ಈ ತರ ಕೆಳಗಿನ ಲೈನ್ ಮೇಲೆ ಕರೆಕ್ಟ್ ಆಗಿ ತಗೋಬೇಕು. ನೋಡಿ ನಾನು ಯಾವ ತರ ತಗೊಂಡಿದ್ದೀನೋ ಆ ತರ ನೋಡಿ, ಕ್ರಾಸ್ ಆಗಿ ಬರಬೇಕು ಸ್ಟಿಚ್. ಕ್ರಾಸ್ ಆಗಿ ಬಂದು ನೆಕ್ಸ್ಟ್ ಕೆಳಗಡೆಯಿಂದ ಮತ್ತೆ ಮೇಲೆ ಕ್ರಾಸ್ ಆಗಿ ಬರಬೇಕು. ಆ ತರ ಇಟ್ಕೊಂಡ್ಬಿಟ್ಟು ಮತ್ತೆ ಟಾಪ್ ಲೈನ್ ಅಲ್ಲಿ ರೈಟ್ ಇಂದ ಮತ್ತೆ ಲೆಫ್ಟ್ ಗೆ ಈ ತರ ನೀಡಲ್ ನ ತಗೋತಾ ಇದ್ದೀನಿ. ಸೊ ನೋಡಿ ನಾನು ಯಾವ ತರ ತಗೋತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತಗೊಂಡು ಮತ್ತೆ ಮೇಲಿಂದ ಮತ್ತೆ ಕೆಳಗಡೆ ಕ್ರಾಸ್ ಬರೋ ತರ ಲೆಫ್ಟ್ ಇಂದ ರೈಟ್ ಗೆ ಒಂದು ಚೂರು ಇದರಲ್ಲಿ ಸೂಜಿನ ಎಳಿಬೇಕು, ದಾರನ ಎಳಿಬೇಕು. ಈ ತರ ಸೂಜಿ ಹಾಕೊಂಡು ಮತ್ತೆ ಕೆಳಗಡೆ ಲೈನ್ ಇಂದ ಮತ್ತೆ ಮೇಲೆ ಕ್ರಾಸ್ ಆಗಿ ಬರೋ ತರ ಸೂಜಿನ ಈ ತರ ತಗೋತಾ ಇದ್ದೀನಿ. ಮತ್ತೆ ಮೇಲಿನ ಲೈನ್ ಮೇಲೆನೆ ತಗೋಬೇಕು. ಈ ತರ ಸೇಮ್ ಇದೇ ತರ ನಾವು ಎಲ್ಲಾ ಸ್ಟಿಚಸ್ ನ ಹಾಕೊಂಡು ಹೋಗ್ತೀವಿ. ಕ್ರಾಸ್ ಆಗಿ ಬರಬೇಕು ಇದು. ಈ ತರ ನೋಡಿ ನಾನು ಹೆಂಗ್ ಹಾಕ್ತಿದ್ದೀನೋ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ತರ ಕ್ರಾಸ್ ಆಗಿ ಬರಬೇಕು ಅದು. ಮತ್ತೆ ಮೇಲೆ ಒಂದ್ಸಲ ಕೆಳಗಿನ ಲೈನ್ ಅಲ್ಲಿ ಆದ್ಮೇಲೆ ಒಂದ್ಸಲ ಮೇಲೆ, ಮೇಲೆ ಆದ್ಮೇಲೆ ಇನ್ನೊಂದ್ಸಲ ಕೆಳಗೆ. ಈ ತರ ಫುಲ್ ಕಂಟಿನ್ಯೂಸ್ ಆಗಿ ಈ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು. ತುಂಬಾ ಈಸಿ ಸ್ಟಿಚ್ ಅಲ್ವಾ, ಏನು ಕಷ್ಟ ಇಲ್ಲ. ಜಸ್ಟ್ ಮೇಲಿನ ಲೈನ್ ಅಲ್ಲಿ ಒಂದ್ಸಲ ಸೂಜಿನ ಆ ತರ ತಗೊಳ್ಳೋದು, ಅಂಡ್ ನೆಕ್ಸ್ಟ್ ಅದನ್ನ ಕ್ರಾಸ್ ಆಗಿ ಇಟ್ಕೊಂಡು ಮತ್ತೆ ಕೆಳಗಿನ ಲೈನ್ ಅಲ್ಲೂ ಕೂಡ ಅದೇ ತರ ತಗೊಳ್ಳೋದು. ನೋಡಿ ಇವಾಗ ನಾನು ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಕೆಳಗಡೆ ಲೈನ್ ಅಲ್ಲಿ ದಾರ ಇದೆ ಅಲ್ವಾ, ಅದು ಮೇಲೆ ಕ್ರಾಸ್ ಬರೋ ತರ ಹಿಡ್ಕೊಂಡು ದಾರನ ಕೆಳಗಡೆ ಎಳೆಯೋದು. ಎಳೆದ್ಬಿಟ್ಟು ನೀವು ನಾಟ್ ಹಾಕೊಳ್ಳಿ. ಇಷ್ಟೇ ಹೆರಿಂಗ್ ಬೋನ್ ಸ್ಟಿಚ್, ಇಷ್ಟೇ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಡಬಲ್ ಹೆರಿಂಗ್ ಬೋನ್. ಇಲ್ಲಾನು ಒಂದು ಲೈನ್ ಫುಲ್ಲು ಹೆರಿಂಗ್ ಬೋನ್ ಸ್ಟಿಚ್ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರಲ್ಲೇನೆ ಡಬಲ್ ಹೆರಿಂಗ್ ಬೋನ್ ಸ್ಟಿಚ್ ಮಾಡ್ತೀವಿ. ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಾನು ಇನ್ನೊಂದು ಕಾಂಟ್ರಾಸ್ಟ್ ಕಲರ್ ಆಗಿ ಇನ್ನೊಂದು ಥ್ರೆಡ್ ತಗೊಂಡಿದ್ದೀನಿ. ಮೇಲಿನ ಲೈನ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಲ್ವಾ ಡಬಲ್ ಹೆರಿಂಗ್ ಬೋನ್ ನೋಡಿ. ನೆಕ್ಸ್ಟ್ ಕೆಳಗಿನ ಲೈನ್ ಅಲ್ಲಿ ನಾವು ದಾರನ ಮೇಲೆ ತಗೋಬೇಕಾಗುತ್ತೆ. ಕೆಳಗಿನ ಲೈನ್ ಅಲ್ಲಿ ಈ ತರ ದಾರ ತಗೊಂಡು ಕ್ರಾಸ್ ಆಗಿ ಹಿಡ್ಕೋಬೇಕು. ಅವೆರಡರ ಮಧ್ಯೆ ಬರೋ ತರ ನೋಡಿ, ಈ ತರ ಪಕ್ಕದಲ್ಲಿ ಸೂಜಿನ ಈ ತರ 2 ಪಾಯಿಂಟ್ ಅಲ್ಲಿ ತಗೋಬೇಕು. ಈ ತರ ತಗೊಂಡು ದಾರನ ಎಳೆದ್ಬಿಟ್ಟು ಮತ್ತೆ ಮೇಲಿಂದ ಕೆಳಗಡೆ ಕ್ರಾಸ್ ತರ ಬರಬೇಕು. ಮತ್ತೆ ಈ ತರ ಮತ್ತೆ ಕೆಳಗಿನ ಲೈನ್ ಅಲ್ಲಿ ಈ ತರ ಸೂಜಿನ ನಾವು ರೈಟ್ ಇಂದ ಲೆಫ್ಟ್ ಗೆ ಈ ತರ ದಾರನ ಎಳ್ಕೋಬೇಕು. ಮತ್ತೆ ಕೆಳಗಿನ ಲೈನ್ ಇಂದ ಮೇಲಿನ ಲೈನ್ ಬರೋ ತರ ಕ್ರಾಸ್ ಆಗಿ ಈ ತರ ಸೂಜಿನ ತಗೋಬೇಕು. ಈ ತರ ಸೇಮ್ ಅದೇ ಇವಾಗ ಮೇಲಿಂದ ಕೆಳಗಡೆ ಕ್ರಾಸ್ ಆಗಿ ಬರೋ ತರ ಈ ತರ ಸೂಜಿನ ಹಾಕ್ಬಿಟ್ಟು ದಾರನ ಎಳೆಯೋದು. ಸೇಮ್ ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಮೇಲೆ ಸಿಂಗಲ್ ಬರುತ್ತಲ್ವಾ, ಅದು ಹೆರಿಂಗ್ ಬೋನ್ ಸ್ಟಿಚ್, ಅಂಡ್ ಇದು ಡಬಲ್ ಹೆರಿಂಗ್ ಬೋನ್ ಸ್ಟಿಚ್ ಅಂತ ಹೇಳ್ತೀವಿ. ಇದಕ್ಕೆ 2 ಕಲರ್ ಥ್ರೆಡ್ ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋರು ಒಂದೇ ಥ್ರೆಡ್ ಕೂಡ ಯೂಸ್ ಮಾಡಬಹುದು. ಬಟ್ ಕಾಂಟ್ರಾಸ್ಟ್ ಕಲರ್ 2 ಥ್ರೆಡ್ ಯೂಸ್ ಮಾಡಿದ್ರೆ ಸ್ಟಿಚ್ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ ನಾನು 2 ಥ್ರೆಡ್ ಯೂಸ್ ಮಾಡಿರೋದು. ಸೇಮ್ ಇದೇ ತರ ನಾವು ಎಲ್ಲ ಲೈನ್ಸ್ ಫುಲ್ ಎಲ್ಲ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು. ಫುಲ್ ಹಾಕಿದ್ದೀನಿ ನಾನು. ನೋಡಿ ಈ ತರ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅಂಡ್ ತುಂಬಾ ಈಸಿ ಕೂಡ ಹಾಕೋದಕ್ಕೂ ಏನಿಲ್ಲ. ಜಸ್ಟ್ ಒಂದ್ಸಲ ಮೇಲಿನ ಲೈನ್ ಅಲ್ಲಿ ಅಂಡ್ ಇನ್ನೊಂದ್ಸಲ ಕೆಳಗೆ, ಒಟ್ಟಿನಲ್ಲಿ ಆ ಸ್ಟಿಚ್ ನಮಗೆ ಕ್ರಾಸ್ ಪ್ಯಾಟರ್ನ್ ಅಲ್ಲಿ ಬರಬೇಕು. ಈ ತರ ಹಾಕ್ಬಿಟ್ಟು ಇವಾಗ ಎಂಡ್ ಮಾಡೋದು ನೋಡಿ. ಕೆಳಗಿನ ಲೈನ್ ಅಲ್ಲಿ ಸೂಜಿನ ಟಕ್ ಮಾಡಿ ಕೆಳಗಡೆ ದಾರ ಎಳೆದು ನಾಟ್ ಹಾಕೊಳ್ಳಿ. ಈ ತರ ಇವಾಗ ನಾಟ್ ಹಾಕೊಂಡು ನೀವು ಮಿಕ್ಕಿರೋ ಥ್ರೆಡ್ ನ ಕಟ್ ಮಾಡ್ಕೋಬಹುದು. ಇದು ಡಬಲ್ ಹೆರಿಂಗ್ ಬೋನ್. ಸೇಮ್ ಸ್ಟಿಚ್ ಒಂದ್ಸಲ 2 ಥ್ರೆಡ್ ನ ಯೂಸ್ ಮಾಡ್ತೀವಿ. ಮೇಲೆ ಹೆರಿಂಗ್ ಬೋನ್ ಅಲ್ಲಿ ಒಂದೇ ಥ್ರೆಡ್ ಯೂಸ್ ಮಾಡೋದು. ನೆಕ್ಸ್ಟ್ ಇವಾಗ ಕ್ರಿಸ್ ಕ್ರಾಸ್ ಬಾರ್ಡರ್ ಸ್ಟಿಚ್ ಅಂತ, ಇದು ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಕೂಡ ನಾನು 2 ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ. 2 ಲೈನ್ ಡ್ರಾ ಮಾಡ್ಕೊಂಡು ಕೆಳಗಿನ ಲೈನ್ ಅಲ್ಲಿ ಸೂಜಿನ ಮೇಲೆ ತಗೋತಾ ಇದ್ದೀನಿ. ಈ ತರ ಮೇಲೆ ತಗೊಂಡು ಅದ್ರ ಪಕ್ಕದಲ್ಲಿ ಒಂಚೂರು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ಸೂಜಿನ ಅಲ್ಲಿ ಟಕ್ ಮಾಡಿ ಮೇಲಿನ ಲೈನ್ ಅಲ್ಲಿ ಸೂಜಿನ ಮೇಲೆ ತಗೋತಾ ಇದ್ದೀನಿ. ಈ ತರ ಕ್ರಾಸ್ ಆಗಿ ಆ ತರ ತಗೊಂಡ್ಬಿಟ್ಟು ಈ ದಾರ ಏನಿರುತ್ತಲ್ವಾ, ನಾವು ಬಟನ್ ಹೋಲ್ ಅಲ್ಲಿ ಸೂಜಿ ಕೆಳಗಡೆ ದಾರ ತಗೋತೀವಿ. ಇಲ್ಲೂ ಕೂಡ ಸೂಜಿ ಕೆಳಗಡೆನೆ ತಗೋಬೇಕು, ಬಟ್ ರಿವರ್ಸ್ ಆಗಿ ತಗೋಬೇಕು. ನಾವು ವಿಡಿಯೋದಲ್ಲಿ ನೋಡಿ ನಾನು ಹೇಗೆ ತಗೋತಿದ್ದೀನಿ ಅಂತ. ಆ ತರ ರಿವರ್ಸ್ ಆಗಿ ತಗೊಂಡು ದಾರನ ಎಳ್ಕೋಬೇಕು. ದಾರ ಎಳ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ಸೂಜಿನ ಟಕ್ ಮಾಡಿ ಮತ್ತೆ ಈ ಕೆಳಗಿನ ಲೈನ್ ಅಲ್ಲಿ ಅವೆರಡರ ಮಧ್ಯೆ ಬರೋ ತರ ಸೂಜಿನ ಹಾಕಿ ದಾರ ಎಳಿಬೇಕು. ಈ ತರ ನೋಡಿ. ಅಂಡ್ ಮತ್ತೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸೂಜಿನ ಮೇಲಿನ ಲೈನ್ ಅಲ್ಲಿ ತಗೊಂಡು ಈ ತರ ರಿವರ್ಸ್ ಆಗಿ ಸೂಜಿ ಕೆಳಗಡೆಯಿಂದ ದಾರ ತಗೊಂಡು ಸೂಜಿನ ಎಳೆಯೋದು.
ಈ ಥರ ಎಳೆದ್ಬಿಟ್ಟು ಪಕ್ಕದಲ್ಲೇ ಸೂಜಿ ಹಾಕ್ಬಿಟ್ಟು ಆ್ಯಂಡ್ ಕೆಳಗಿನ ಲೈನಲ್ಲಿ ತಗೊಂಡು ದಾರ ಎಳಿಬೇಕು. ಈ ಥರ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತಿದ್ದೀನಿ. ಈ ಥರ ಎಳೆಯೋದು, ಅದ್ರ ಪಕ್ಕದಲ್ಲೇ ಸೂಜಿನ ಟಕ್ ಮಾಡಿ ಕೆಳಗಿನ ಲೈನಲ್ಲಿ ಮತ್ತೆ ಸೂಜಿನ ಮೇಲೆ ತಗೊಂಡು ದಾರ ಎಳೆಯೋದು. ಈ ಥರ ಸೇಮ್ ಇದೇ ಥರ ಸ್ಟಿಚಸ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಯಾವಾಗ ನಾವು ಬಟನ್ ಹೋಲ್ ಸ್ಟಿಚ್ಚಲ್ಲಿ ದಾರ ಸೂಜಿ ಕೆಳಗಡೆಯಿಂದ ತಗೋತೀವಲ್ವ, ಸೊ ಅದು ಲೆಫ್ಟಿಂದ ರೈಟ್ಗೆ ತಗೋತೀವಿ. ಇದು ಲೆಫ್ಟಿಂದ ರೈಟ್ಗೆ ರಿವರ್ಸ್ ದಾರ ಟ್ವಿಸ್ಟ್ ಆಗುತ್ತೆ ಒಂದು ಸ್ವಲ್ಪ. ಆ ಥರ ಸೇಮ್ ಇದೇ ಥರ ಎಲ್ಲ ಸ್ಟಿಚಸ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಸ್ಟಿಚ್ ಕೂಡ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬ್ಲೌಸ್ದು ಬಾರ್ಡರ್ ನೆಕ್ಕು ಅಥವಾ ಡ್ರೆಸ್ದು ಫ್ರಂಟ್ ಬಾರ್ಡರ್ ನೆಕ್ ಲೈನು, ಇಲ್ಲಾಂದರೆ ಸ್ಲೀವ್ಸ್ ಲೈನು, ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಹೇರಿಂಗ್ ಬೋನ್ ಸ್ಟಿಚ್ ಕೂಡ ಅಲ್ಲೇ ಯೂಸ್ ಮಾಡೋದು ಡೆಕೋರೇಟಿವ್ ಆಗಿ. ಇಲ್ಲಾಂದರೆ ಒಂದು ಕರ್ಚೀಫು ಆ ಥರ ಏನಾದರೂ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ರೆ ಅಲ್ಲಿ ಹೆರಿಂಗ್ ಬೋನ್ ಸ್ಟಿಚ್ ಯೂಸ್ ಮಾಡ್ತೀವಿ. ಇದು ಕ್ರಿಸ್ ಕ್ರಾಸ್ ಬಾರ್ಡರ್ ಸ್ಟಿಚ್ ಕೂಡ ಹೆಸರಲ್ಲೇ ಇದೆ ಬಾರ್ಡರ್ ಸ್ಟಿಚ್ ಅಂತ. ಸೊ ಇದು ಸ್ಲೀವ್ಸ್ ಎಂಡಲ್ಲಿ, ಇಲ್ಲಾಂದರೆ ನೆಕ್ ಲೈನ್ ಎಂಡಲ್ಲಿ, ಇಲ್ಲಾಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ಆರಿ ವರ್ಕ್ ಮಾಡಬೇಕಾದ್ರೆ ನಾರ್ಮಲ್ ನೀಡಲಿಂದ ಯಾವ್ದು ಮಾಡ್ತೀವಲ್ವ ಅವಾಗ ಇದು ಯೂಸ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಇದೇನಾಗಿದೆ ಅಲ್ವಾ, ಇದ್ರ ಮೇಲೆ ಫ್ರೆಂಚ್ ನಾಟ್ ಹಾಕೋತೀವಿ. ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಮೇಲಿನ ಲೈನ್ ಮೇಲೆ ಅಲ್ಲೇನು ಟ್ವಿಸ್ಟ್ ಮಾಡಿದೀವಲ್ವಾ ಥ್ರೆಡ್, ಅಲ್ಲಿ ನಾವು ನಾನು ತೋರಿಸ್ತಿದ್ದೇನೆಲ್ಲ ಬೆರಳಿಂದ, ಅಲ್ಲಿ ಫ್ರೆಂಚ್ ನೋಟ್ನ ಹಾಕೋತೀವಿ. ನೋಡಿ, ಎವ್ರಿ ಟ್ವಿಸ್ಟ್ ಮಾಡಿರೋ ನಾಟ್ ಮೇಲೆ ನಾವು ಫ್ರೆಂಚ್ ನಾಟ್ನ ಹಾಕ್ತೀವಿ. ಈ ಥರ ತುಂಬ ಡೆಕೋರೇಟಿವ್ ಆಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಇವಾಗ ಸ್ಪೈಡರ್ ಸ್ಟಿಚ್ ಅಥವಾ ಸ್ಪೈಡರ್ ವೆಬ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಈ ಥರ ಒಂದು ವೀಲ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಡ್ರಾ ಮಾಡ್ಕೊಂಡ್ಬಿಟ್ಟು ಸೆಂಟರ್ ಪಾಯಿಂಟಲ್ಲಿ ನಾನು ಸೂಜಿನ ಕೆಳಗಡೆಯಿಂದ ಮೇಲೆ ತಗೋತಾ ಇದ್ದೀನಿ. ಈ ಥರ ತೊಗೊಂಡ್ಬಿಟ್ಟು ನಾವು ಲೈನ್ ಯಾವ ಥರ ಡ್ರಾ ಮಾಡಿದ್ದೀವಲ್ವಾ, ಸೇಮ್ ಅದೇ ಥರ ನಾವು ಸ್ಟಿಚಸ್ನ ಹಾಕೊಂಡು ಹೋಗಬೇಕು. ಸೊ ಥ್ರೆಡ್ ಬರಬೇಕು. ನಾವು ಯಾವ ಥರ ಲೈನ್ಸ್ ಹಾಕಿದ್ದೀವೋ ಆ ಥರ ಲೈನ್ಸ್ ಆಗಿ ಥ್ರೆಡ್ ಬರಬೇಕು. ನೋಡಿ, ನಾನು ಈ ಥರ ಹಾಕ್ತಿದ್ದೀನಿ, ನೋಡಿ ಒಂದ್ಸಲ. ಸೇಮ್ ಈ ಥರ ಇದೇ ಥರ ಎಲ್ಲ ಲೈನ್ಸ್ ಬರೋ ಥರ ನಾವು ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ವೀಲ್ ಫುಲ್ ಎಲ್ಲ ಕವರ್ ಆಗೋ ಥರ ಸ್ಟಿಚಸ್ನ ಹಾಕೊಳ್ಳಿ. ಇಲ್ಲ ನಾನು 8 ಲೈನ್ಸ್ ಡ್ರಾ ಮಾಡಿದ್ದೀನಲ್ವಾ, 8 ಲೈನ್ಸೇ ಮಾಡಬೇಕು ಅಂತ ಏನು ಕಂಪಲ್ಸರಿ ಏನಿಲ್ಲ. ನೀವು 6 ಲೈನ್ಸು ಆ ಥರ ಎಲ್ಲ ಮಾಡ್ಕೋಬೋದು. ಈ ಥರ ಫುಲ್ ಲೈನ್ಸ್ ವೀಲ್ ಎಲ್ಲ ಕವರ್ ಆಗೋ ಥರ ಲೈನ್ಸ್ ಹಾಕೊಳ್ಳಿ. ಲೈನ್ಸ್ ಹಾಕೊಂಡ್ಬಿಟ್ಟು ಈ ಥರ ಸೆಂಟ್ರಲ್ ಎಂಡ್ ಮಾಡಿ, ಸೆಂಟ್ರಿಂದ ಒಂಚೂರು ಪಕ್ಕ ಮತ್ತೆ ಸೂಜಿನ ಮೇಲೆ ತಗೋತಿದ್ದೀನಿ. ಅದೇ ಪಾಯಿಂಟಲ್ಲಿ ತಗೋಬೇಕು ಅಂತ ಏನಿಲ್ಲ, ನೀವು ಯಾವ ಪಾಯಿಂಟಲ್ಲೂ ತಗೊಂಡ್ರು ಓಕೆ. ಈ ಥರ ಸೂಜಿನ ಮೇಲೆ ತಗೊಂಡು ನೋಡಿ, 2 ದಾರಗಳ ಕೆಳಗಡೆಯಿಂದ ನಾವು ನೀಡಲ್ನ ಪಾಸ್ ಮಾಡಬೇಕಾಗುತ್ತೆ. ಪಾಸ್ ಮಾಡಬೇಕಾದ್ರೆ ಒಂದೇನು ಅಬ್ಸರ್ವ್ ಮಾಡ್ಬೇಕಂದ್ರೆ, ನಾವು ಯಾವ ಥ್ರೆಡ್ ಕೆಳಗಡೆ ನಮ್ಮದು ಥ್ರೆಡ್ ಇರುತ್ತೋ ಅದರಿಂದಾನೇ ನಾವು ಆ ಥ್ರೆಡ್ ಮತ್ತೆ ನೆಕ್ಸ್ಟ್ ಥ್ರೆಡ್ 2 ಥ್ರೆಡ್ಗಳ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಒಂದ್ಸಲ ಅಬ್ಸರ್ವ್ ಮಾಡಿ. ನೋಡಿ, ಅಲ್ಲಿ ಥ್ರೆಡ್ ಇದೆ ಅಲ್ವಾ, ಅದ್ರ ಕೆಳಗಡೆಯಿಂದಾನೇ ನಾನು ಈ ಥರ ತಗೋತಾ ಇದ್ದೀನಿ. ಈ ಥರ ನೋಡಿ, ಅದು ಎಲ್ಲಿದೆಯೋ ಕೆಳಗಡೆ ಇದೆ ಅಲ್ವಾ, ಅಲ್ಲಿಂದಾನೇ ಮತ್ತೆ ಆ ಲೈನು ಮತ್ತೆ ಅದರ ನೆಕ್ಸ್ಟ್ ಲೈನು 2 ಲೈನ್ಗಳ ಕೆಳಗಡೆಯಿಂದ ಸೂಜಿನ ನಾನು ಪಾಸ್ ಮಾಡ್ತಿದ್ದೀನಿ. ಇವಾಗ ಅಲ್ಲಿದೆ ಅಲ್ವಾ, ಅದ್ರ ಕೆಳಗಡೆ ಮತ್ತೆ ಇನ್ನೊಂದು ಅದ್ರ ನೆಕ್ಸ್ಟ್ ಲೈನ್ ಕೆಳಗಡೆಯಿಂದ ನಾನು ಈ ಥರ ಪಾಸ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡಿಕೊಂಡು ದಾರನ ಜೋರಾಗಿ ಎಳೆಯಕ್ಕೆ ಹೋಗ್ಬೇಡಿ, ಮುದುಡ್ಕೊಂಡ್ಬಿಡುತ್ತೆ, ಅವಾಗ ಸ್ಟಿಚ್ಚು ಕರೆಕ್ಟಾಗಿ ಬರೋದಿಲ್ಲ. ಈ ಥರ ನೋಡಿ, ಇವಾಗ ಈ ಲೈನ್ ಕೆಳಗಡೆ ಇದೆ ಅಲ್ವಾ, ಮತ್ತೆ ಅದೇ ಲೈನು ಮತ್ತೆ ಇನ್ನೊಂದು ನೆಕ್ಸ್ಟ್ ಲೈನು 2 ಲೈನ್ಗಳ ಕೆಳಗಡೆಯಿಂದ ನಾವು ಸೂಜಿನ ಪಾಸ್ ಮಾಡಬೇಕಾಗುತ್ತೆ. ಜಸ್ಟ್ ಈ ಥರ ಫುಲ್ಲು ವೀಲೆಲ್ಲ ಪಾಸ್ ಮಾಡ್ತಾ ಹೋಗೋದು ಅಷ್ಟೇ. ಅವಾಗ ಏನಾಗುತ್ತೆ, ಆ ಲೈನ್ಸ್ಗೆಲ್ಲಾನು ಈ ಥ್ರೆಡ್ ರೋಲ್ ಆಗ್ತಾ ಬರುತ್ತೆ. ಒಂದು ಸ್ಪೈಡರ್ ಮನೆ ಹೆಂಗೆ ಇರುತ್ತಲ್ವಾ, ಜೇಡ್ರ ಬಲೆ ಹೇಗಿರುತ್ತಲ್ವಾ ಆ ಥರ ಕಾಣುತ್ತೆ ಫೈನಲಿ ಈ ಸ್ಟಿಚ್ಚು. ಸೇಮ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಇವಾಗ ಅದ್ರ ಕೆಳಗಡೆ ಇದೆ ಅಲ್ವಾ, ಅದ್ರ ಕೆಳಗಡೆ ಮತ್ತೆ ಇನ್ನೊಂದು ಅದ್ರ ನೆಕ್ಸ್ಟ್ ಎರಡರ ಕೆಳಗಡೆಯಿಂದ ಪಾಸ್ ಮಾಡ್ತಾ ಹೋಗ್ಬೇಕು. ಈ ಥರ ಒಂದ್ಸಲ ಅಬ್ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ನಾನು, ಫಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡಿ. ನೀವು ಸ್ಟಿಚ್ಚು ಅಬ್ಸರ್ವ್ ಮಾಡಿದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗಿ. ಒಂದ್ಸಲ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು, 2 ಸಲ ಆ ಥರ ಎಲ್ಲ ಮಾಡಬೇಡಿ. ಕಂಪ್ಲೀಟ್ ಆಗಿ ನೋಡಿನೇ ನೀವು ಪ್ರಾಕ್ಟೀಸ್ ಮಾಡಿ. ಈ ಥರ ಫುಲ್ ಸರ್ಕಲ್ ಎಲ್ಲ ಫಿಲ್ ಮಾಡಬೇಕು ಸ್ಟಿಚ್ಚು. ಆ ಲೈನ್ಸ್ ಏನು ಹಾಕಿರ್ತೀವಲ್ಲ ನಾವು, ಆ ಲೈನ್ಸ್ ಫುಲ್ ಥ್ರೆಡ್ ರೋಲ್ ಆಗಿರುತ್ತೆ. ಒಂದು ಸ್ಪೈಡರ್ ಜೇಡ್ರ ಬಲೆ ಥರ ಒಂದು ಸ್ಟಿಚ್ ಫಾರ್ಮ್ ಆಗುತ್ತೆ. ಈ ಥರ ನೋಡಿ, ನಾನಿಲ್ಲಿ ಇನ್ನೊಂದು ಕಲರಿಂದ ಮಾಡ್ತಾ ಇದ್ದೀನಿ.
ಈ ಥರ ಫುಲ್ ವೀಲ್ ಏನಿರುತ್ತೋ ಅದು ಫುಲ್ಲಾಗಿ ಕಂಪ್ಲೀಟಾಗಿ ಹಾಕಿದ್ಮೇಲೆ ಒಂದು ಪಾಯಿಂಟಲ್ಲಿ ನೀವು ಅದನ್ನು ಎಂಡ್ ಮಾಡಬೇಕಾಗುತ್ತೆ. ಈ ಥರ ದಾರ ಕೆಳಗಡೆ ಎಳ್ಕೊಂಡ್ಬಿಟ್ಟು ನಾಟ್ ಹಾಕೊಳ್ಳಿ. ಇಷ್ಟೇ ಈ ಸ್ಟಿಚ್ಚು. ಇದು ಕೂಡ ಡೆಕೋರೇಟಿವ್ ಆಗಿ ಎಂಬ್ರಾಯ್ಡ್ರಿ ಹುಕ್ ಕ್ರಿಯೇಟ್ ಮಾಡುವಾಗ ಯೂಸ್ ಮಾಡ್ತೀವಿ ಇದು. ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗೋಣ. ಇವಾಗ ನಾವು ನೆಕ್ಸ್ಟ್ ಸ್ಟಿಚ್ ಬಂದ್ಬಿಟ್ಟು ಬಟರ್ಫ್ಲೈ ಸ್ಟಿಚ್ ಅಂತ. ಬನ್ನಿ ಇದು ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ಈ ಥರ ನಾನು 2 ಲೈನ್ಸ್ನ ಡ್ರಾ ಮಾಡಿದ್ದೀನಿ. ನಾನು ಯಾವ ಥರ ಡ್ರಾ ಮಾಡಿದ್ದೀನಿ ನೀವು ಅದೇ ಥರ ಡ್ರಾ ಮಾಡ್ಕೊಂಡ್ಬಿಟ್ಟು ಈ ಲೈನಿಂದ ಈ ಲೈನಿಗೆ ಬರೋ ಥರ ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ. ಒಂದು ಸ್ಯಾಟಿನ್ ಸ್ಟಿಚ್ ಅಂತ ಹೇಳ್ತೀವಲ್ಲ, ಆ ಸ್ಟಿಚ್ಚೇ ಇಲ್ಲಿ ಯೂಸ್ ಮಾಡ್ತೀವಿ. ಈ ಥರ ಫುಲ್ ಆ ಲೈನ್ ಏನಿದೆ ಅಲ್ವಾ ಮೇಲಿಂದ ಕೆಳಗಡೆ ಬರೋ ತನಕ ಈ ಥರ ಸಿಂಪಲ್ ಆಗಿ ಸ್ಟಿಚ್ ಹಾಕೊಂಡು ಬರಬೇಕು. ನೋಡಿ ನಾನು ಹೇಗೆ ಹಾಕ್ತಿದ್ದೀನಲ್ವಾ, ಸೇಮ್ ಅದೇ ಥರ ನೀವು ಹಾಕೊಳ್ಳಿ. ಈ ಥರ ಒಂದ್ಸಲ ಈ ಕಡೆಯಿಂದ ಒನ್ಸ್ ಇದು ಈ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಬೇರೆ ಕಲರ್ ಥ್ರೆಡ್ ತೊಗೊಳ್ಳಿ. ಬೇರೆ ಕಲರ್ ಥ್ರೆಡ್ ತೊಗೊಂಡು ನೋಡಿ ಮಿಡ್ ಪಾಯಿಂಟಲ್ಲಿ ನಾನು ಸೂಜಿನ ಮೇಲೆ ತಗೋತಾ ಇದ್ದೀನಿ. ಬೇರೆ ದಾರ ತಗೋಬೇಕು. ಈ ಥರ ನಾನು ಮೆರೂನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಆ್ಯಂಡ್ ಆ ಲೈನ್ಸ್ ಏನು ಸ್ಟಿಚ್ ಹಾಕಿರ್ತೀವಲ್ವಾ ಅದ್ರ ಕೆಳಗಡೆಯಿಂದ ನಾವು ನೀಡಲ್ನ ಪಾಸ್ ಮಾಡಬೇಕಾಗುತ್ತೆ. ಪಾಸ್ ಮಾಡಿ ಈ ಥ್ರೆಡ್ನ ಎಳ್ಕೋಬೇಕು. ಜೋರಾಗಿ ಎಳೆಯೋದು ಬೇಡ, ಜಸ್ಟ್ ಸಿಂಪಲ್ ಆ ಥ್ರೆಡ್ನ ತಗೋಬೇಕು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಲ ಪಾಸ್ ಮಾಡ್ತಿದ್ದೀನಿ. ಒಂದು 2-3 ಟೈಮ್ಸ್ ಪಾಸ್ ಮಾಡಿದ್ಮೇಲೆ ಇಲ್ಲಿ ನಾವು ಒಂದು ಪೋಲನ್ ಸ್ಟಿಚ್ ಅಥವಾ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ಬೋದು, ಆ ಸ್ಟಿಚ್ನ ಹಾಕೋತಿದ್ದೀವಿ. ಇದೊಂದು ಬಟರ್ಫ್ಲೈದು ಎಡ್ಜ್ ಏನಿರುತ್ತಲ್ವಾ ಅದು ಆ ಥರ ಬರುತ್ತೆ. ಇದು ಸೇಮ್ ಬಟರ್ಫ್ಲೈ ಹೇಗಿರುತ್ತೋ ಅದೇ ಥರ ಬರುತ್ತೆ. ನೋಡಿ ಇಲ್ಲ ನಾನು ಒಂದು ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಈ ಥರ ಸಿಂಪಲ್ ಆಗಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಳ್ಳೋದು. ಫಸ್ಟು ಈ ಲೈನಿಂದ ಈ ಲೈನಿಗೆ ಡ್ರಾ ಮಾಡ್ಕೊಂಡ್ಬಿಟ್ಟು ಸ್ಯಾಟಿನ್ ಸ್ಟಿಚ್ ಹಾಕೊಳ್ಳೋದು. ಸಿಂಪಲ್ ಆಗಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಬೇರೆ ಕಲರ್ ಥ್ರೆಡ್ ಮಿಡ್ ಪಾಯಿಂಟಲ್ಲಿ ತೊಗೋಬೇಕು. ಬೇರೆ ಕಲರ್ ಥ್ರೆಡ್ ತೊಗೊಂಡ್ಬಿಟ್ಟು ಒಂದು 2-3 ಸಲ ಆ ಸ್ಟಿಚ್ ಏನಿರುತ್ತಲ್ವಾ ಅದ್ರ ಕೆಳಗಡೆಯಿಂದ ಸೂಜಿನ ಪಾಸ್ ಮಾಡಿಬಿಟ್ಟು ಆ ಥ್ರೆಡ್ ಮಿಡ್ಲಲ್ಲಿ ಒಂಥರ ಹೋಲ್ಡ್ ಮಾಡಿರೋ ಥರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅವಾಗ ಅದ್ರ ಆದಮೇಲೆ ಪೋಲನ್ ಸ್ಟಿಚ್ ಹಾಕೊಳ್ಳಿ ನೀವು. ಈ ಥರ ಬೇರೆ ಥ್ರೆಡ್ಡಿಂದ ಹಾಕೊಳ್ಳಿ, ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೇಮ್ ಬಟರ್ಫ್ಲೈ ಹೆಂಗಿರುತ್ತೋ ಅದೇ ಥರ ಕಾಣುತ್ತೆ ಈ ಸ್ಟಿಚ್ಚು. ಈ ಥರ ಬರುತ್ತೆ ನೋಡಿ. ನಾನು ಇಲ್ಲಿ ಇನ್ನೊಂದೆರಡು ಮಾಡಿದ್ದೀನಿ, ನಾನು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟು ಇವತ್ತಿನ ಸ್ಟಿಚ್ಗಳ ಬಗ್ಗೆ. ಹೋಪ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಅಥವಾ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.